ಇಂದು ನಾವು ಘಟಕ 6 ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದ LBA ಪ್ರಶ್ನೆಗಳನ್ನು ಬಿಡಿಸೋಣ. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1. ಪ್ರತಿ ಚೌಕದ ಉದ್ದ 1 ಸೆಂಟಿಮೀಟರ್ ಇರುವ ಛಾಯೀಕೃತಗೊಳಿಸಿರುವ ಭಾಗದ ಸುತ್ತಳತೆಯು ಎಂದು ಕೇಳಿದ್ದಾರೆ. ಇಲ್ಲಿ ಛಾಯೀಕೃತಗೊಳಿಸಿದ್ದ ಅಂದರೆ ಇದು ಶೇಡ್ ಮಾಡಿರ್ತಾರಲ್ಲ, ಇದನ್ನು ಛಾಯೀಕೃತಗೊಳಿಸಿರುವ ಎಂದು ಕರೆಯುತ್ತಾರೆ. ಇದರ ಸುತ್ತಳತೆಯನ್ನು ಕೇಳಿದರೆ ಈ ಸುತ್ತಳತೆ ಕಂಡುಹಿಡಿಬೇಕಂದ್ರೆ ಈ ಚಿತ್ರದ ಎಲ್ಲ ಬಾಹುಗಳ ಉದ್ದಗಳನ್ನು ಕಂಡುಹಿಡಿದ್ರೆ ನಮಗೆ ಸುತ್ತಳತೆ ಬರ್ತದೆ. ನಮ್ಗೆ ಆಗಲೇ ಕೊಟ್ಟಿದ್ದಾರೆ ಏನಂತ 1 ಸೆಂಟಿಮೀಟರ್ ಅಂತೇಳಿ. ಹಾಗಾದರೆ ಇಲ್ಲಿ 1 ಇಲ್ಲಿ 1 ಇರುತ್ತೆ, ಇದು 1 ಇವುಗಳನ್ನೆಲ್ಲನೂ ಕೂಡಿಸಿದರೆ ಎಷ್ಟು ಬರುತ್ತೆ? 8 ಬರುತ್ತೆ. ಆದ್ದರಿಂದ ಇದು ಆಪ್ಷನ್ ಬಿ ಸರಿಯಾದ ಉತ್ತರ. ಕೊಟ್ಟಿರುವ ಕಾಂಪೌಂಡಿನ ಪ್ರಶ್ನೆ 2. ಕೊಟ್ಟಿರುವ ಕಾಂಪೌಂಡಿನ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. 4 ಸೆಂಟಿಮೀಟರ್, 3 ಸೆಂಟಿಮೀಟರ್, 3 ಸೆಂಟಿಮೀಟರ್, 4 ಸೆಂಟಿಮೀಟರ್, 1 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್. ಇವುಗಳನ್ನೆಲ್ಲನೂ ಕೂಡಿದಾಗ ನಮಗೆ ಸುತ್ತಳತೆ ಎಷ್ಟು ಬರ್ತದೆ ಅಂದರೆ 22 ಸೆಂಟಿಮೀಟರ್ ಬರುತ್ತದೆ. ಹಾಗಾದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ 3. ಬಾಹುವಿನ ಅಳತೆ 10 ಸೆಂಟಿಮೀಟರ್ ಇರುವ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇಲ್ಲಿ ನಮಗೆ ವಿಸ್ತೀರ್ಣದ ಸೂತ್ರ ನಮಗೀಗಾಗಲೇ ತಿಳಿದಿದೆ. ಇಲ್ಲಿ ಚೌಕ ಇರುವುದರಿಂದ ಸೂತ್ರ ಏನು ಬರುತ್ತೆ? ಉದ್ದ ಇಂಟು ಉದ್ದ ಆಗುತ್ತೆ. ಆದ್ದರಿಂದ ಇಲ್ಲಿ ಏನು ಕೊಟ್ಟಿದ್ದಾರೆ? 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. 10 ಇಂಟು 10 ಟೋಟಲ್ 10 100 ಆಗುತ್ತೆ, ಅಂದರೆ 100 ಸೆಂಟಿಮೀಟರ್. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ತದನಂತರ ಕೊಟ್ಟಿರುವ ಆಕೃತಿಯಲ್ಲಿ ನಿಮಗೆ ಆಪ್ಷನ್ಸ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಕೊಟ್ಟಿರುವ ಆಕೃತಿಯ ಸುತ್ತಳತೆ 24 ಸೆಂಟಿಮೀಟರ್ ಆದರೆ ಪ್ರಶ್ನಿಸಲಾದ ಭಾಗದ ಉದ್ದವು ಅಂತ ಕೇಳಿದರೆ ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಬಾಹುಗಳನ್ನು ಕೊಟ್ಟಿದ್ದಾರೆ. ಬಟ್ ಈ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ಎಂದು ಹೇಳಿದರೆ, ಬಟ್ ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸುತ್ತಳತೆ 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಬಾಹುವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈಗ ಇವುಗಳನ್ನೆಲ್ಲ ಕೂಡಿದರೆ ನಮ್ಗೆ ಎಷ್ಟಾಗುತ್ತೆ? 21 ಸೆಂಟಿಮೀಟರ್ ಬರುತ್ತೆ. ಸರಿನಾ? ಈಗ ಆಲ್ರೆಡಿ ನಮ್ಗೇನು ಕೊಟ್ಟಿದ್ದಾರೆ? ಸುತ್ತಳತೆ ಕೊಟ್ಟಿದ್ದಾರೆ. ಹಾಗಂದರೆ 24ರಲ್ಲಿ 21ನ್ನು ಕಳೆದ್ರೆ ನಮ್ಗೆ ಉಳಿಯೋದೆಷ್ಟು ಅಂದರೆ 3. ಆದ್ದರಿಂದ ಇಲ್ಲಿ ಆಪ್ಷನ್ 3 ಬರುತ್ತೆ. ಇಲ್ಲಿ 3 ಅಂದರೆ ಕ್ವಶನ್ ಮಾರ್ಕ್ ಇರೋದಕ್ಕೆ ಪ್ರಶ್ನಿಸಲಾದ ಭಾಗ 3 ಸೆಂಟಿಮೀಟರ್ ಆಗಿರುತ್ತದೆ. ಬೇಕಿದ್ರೆ ನೀವು ಇವುಗಳನ್ನೆಲ್ಲ ಬಾಹುಗಳನ್ನು ಕೂಡಿಸಿ ಮತ್ತೆ ಸುತ್ತಳತೆ 24 ಸೆಂಟಿಮೀಟರ್ಗೆ ಸಮ ಇರ್ತದೆ. ಈಗ ಪ್ರಶ್ನೆ 5. ಮನು ಈ ಕೆಳಗಿನ ಆಕೃತಿಯನ್ನು ರಚಿಸಿ ಪ್ರತಿ ಬಾಹುವಿನ ಅಳತೆ ಬರೆಯಲು ಪ್ರಯತ್ನಿಸುತ್ತಾಳೆ. ಆದರೆ ಅವಳಿಗೆ ಎ ಮತ್ತು ಬಿ ಬಾಹುವಿನ ಅಳತೆ ಬರೆಯಲಾಗುತ್ತಿಲ್ಲ. ಅವಳಿಗೆ ಸಹಾಯ ಮಾಡು. ಇಲ್ಲೇನು ಮಾಡಿದ್ದಾರೆ? ಎ ಮತ್ತು ಬಿ ಅವಳಿಗೆ ಬರೆಯಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ದಾರೆ. ಅಂದರೆ ನಾವು ಏನು ಮಾಡಬೇಕು? ಎ ಬಾಹುವಿನ ಅಳತೆ ಕಂಡುಹಿಡಬೇಕು ಮತ್ತು ಬಿ ಬಾಹುವಿನ ಅಳತೆಯನ್ನು ಕಂಡುಹಿಡಬೇಕು. ಅರ್ಥ ಆಯ್ತಾ? ಇವಾಗ ನಮಗೆ ಇಲ್ಲಿ ನೋಡ್ರಿ ಏನು ಮಾಡಿದ್ದಾರೆ? ಇಲ್ಲಿ ಅರ್ಧ ಜಾಗ ಬಿಟ್ಟಿದ್ದಾರಲ್ಲ, ಇದನ್ನು ಜಾಯಿನ್ ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಸೆಂಟಿಮೀಟರ್ ಇರುತ್ತೆ ಅಂದರೆ ಟೋಟಲ್ ಲೈನ್ ಹಾಕ್ಕೊಂಡ್ರೆ 3 ಸೆಂಟಿಮೀಟರ್ ಇರುತ್ತೆ. ಇಲ್ಲಿ 2, ಇಲ್ಲಿ 2 ಇವುಗಳನ್ನ ಕೂಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 7 ಸೆಂಟಿಮೀಟರ್ ಬರುತ್ತೆ. ಹಾಗಂದರೆ ಎನ ಬೆಲೆ 7 ಸೆಂಟಿಮೀಟರ್ ಮತ್ತು ಬಿನ ಬೆಲೆ ಇದ್ರದ್ದು ಇಲ್ಲಿ 5 ಐತಂದರೆ ಇಲ್ಲಿನೂ 5 ಇರುತ್ತೆ. ಆದ್ದರಿಂದ ಇಲ್ಲಿ ಆಪ್ಷನ್ಸಲ್ಲಿ ಯಾವುದಾದ್ರೂ ಆಯ್ತಾ ನೋಡ್ರಿ? 7 ಸೆಂಟಿಮೀಟರ್ ಮತ್ತು ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಈಗ ನೋಡ್ರಿ ಪ್ರಶ್ನೆ 6. ಕೆಳಗಿನ ಆಕೃತಿಗಳಲ್ಲಿ ಕಡಿಮೆ ಸುತ್ತಳತೆಯನ್ನು ಹೊಂದಿರುವ ಆಕೃತಿ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಇದರ ಎಲ್ಲ ಬಾಹುಗಳನ್ನು ಕೂಡೋದ್ರಿಂದ ನಮ್ಗೆ ಸುತ್ತಳತೆ ಬರ್ತದೆ ಅಂತ ನಮಗೆಲ್ಲರಿಗೂ ಗೊತ್ತು. ಆದ್ದರಿಂದ ಇಲ್ಲಿ ಏನು ಕೊಟ್ಟಿಲ್ಲ ಅಂದರೆ 6 ಸೆಂಟಿಮೀಟರ್ ಇರುತ್ತೆ, ಇಲ್ಲಿನೂ 6 ಸೆಂಟಿಮೀಟರ್ ಇರುತ್ತೆ. 6 ಎಲ್ಲನೂ ಕೂಡಿಸಿದ್ರೆ 24 ಸೆಂಟಿಮೀಟರ್ ಆಯಿತು. ಹೌದಾ? ಈ ಚಿತ್ರ 2 ಕೊಟ್ಟಿದ್ದಾರೆ. 5 ಸೆಂಟಿಮೀಟರ್, ಅಪೋಸಿಟ್ ಸೈಡ್ಸ್ ಸೇಮ್ ಇರ್ತೈತಲ್ಲ, ಸೊ 5 ಸೆಂಟಿಮೀಟರ್, ಇದು 4 ಸೆಂಟಿಮೀಟರ್. ಇದನ್ನೆಲ್ಲ ಕೂಡಿದರೆ ನಮ್ಗೆ ಎಷ್ಟು ಬರುತ್ತೆ? 18 ಸೆಂಟಿಮೀಟರ್. ಇವೆರಡು ಸಮ ಇದಾವ? ಇಲ್ಲ. ಕಡಿಮೆ ಸುತ್ತಳತೆಯನ್ನು ಕೇಳಿದ್ದಾರೆ ಕ್ವಶನಲ್ಲಿ. ಆದ್ದರಿಂದ ಇದಕ್ಕೆ ಚಿತ್ರ 2 ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ತದನಂತರ ಏನು ಕೇಳಿದ್ದಾರೆ? ಕೆಳಗೆ ನೀಡಿರುವ
ಕೆಳಗೆ ನೀಡಲಾದ ಚಿತ್ರದಲ್ಲಿನ ಪ್ರತಿ ಚೌಕದ ವಿಸ್ತೀರ್ಣ 1 ಸೆಂಟಿಮೀಟರ್ ಸ್ಕ್ವೇರ್. ಚೌಕಗಳನ್ನು ಎಣಿಸುವುದರ ಮೂಲಕ ಕೊಟ್ಟಿರುವ ಚಿತ್ರದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇದ್ರದ್ದು ವಿಸ್ತೀರ್ಣವನ್ನು ಕಂಡುಹಿಡಿಬೇಕಂತೆ. ನೋಡ್ರಿ, ಇಲ್ಲಿ ನಮಗೆ 1 ಪೂರ್ತಿಯಾಗೈತೆ ಚೌಕ, ಅದಕ್ಕೆ 1 ಅಂತ ಕನ್ಸಿಡರ್ ಮಾಡ್ತೀವಿ. 1, ಇಲ್ಲಿ 1, ಇಲ್ಲಿ 1, ಇಲ್ಲಿ 1, ಇಲ್ಲಿ 1, ಇಲ್ಲಿ 1. ಆಯಿತಾ? ಎಷ್ಟು ಪೂರ್ಣ ಚೌಕಗಳಿದ್ದಾವೆ ಅಂದರೆ 7 ಚೌಕಗಳಿದ್ದಾವೆ. ಇವೆರಡನ್ನ ಕೂಡಿಸಿದರೆ 8 ಆಗುತ್ತೆ. 9, 10 10 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ನಮಗೆ ನೋಡೋಣ ಆಪ್ಷನ್ಸಲ್ಲಿ ಏನಾದರೂ ಕೊಟ್ಟಿದ್ದಾರಾ 10 ಸೆಂಟಿಮೀಟರ್ ಸ್ಕ್ವೇರ್ ಅಂತ? ಹೌದು, ಕೊಟ್ಟಿದ್ದಾರೆ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ, 10 ಸೆಂಟಿಮೀಟರ್ ಸ್ಕ್ವೇರ್. ಅರ್ಥ ಆಯ್ತಾ? ಈಗ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಪ್ರಶ್ನೆ 8. 4 ಬಾಹುಗಳು 4 ಸೆಂಟಿಮೀಟರ್ ಸ್ಕ್ವೇರ್, ಬಾಹುಗಳು 4 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು ವಿಕರ್ಣ 6 ಸೆಂಟಿಮೀಟರ್ ಇರುವ ಲಂಬಕೋನ ತ್ರಿಭುಜದ ಸುತ್ತಳತೆ ಡ್ಯಾಶ್ ಎಂದು ಕೇಳಿದ್ದಾರೆ. ಇಲ್ಲಿ ನಮಗೆ ಮೆನ್ಷನ್ ಮಾಡಿದ್ದಾರೆ ಏನಂತ? ಲಂಬಕೋನ ತ್ರಿಭುಜ ಅಂತ ಹೇಳಿದ್ದಾರೆ. ಅದಕ್ಕೆ ಲಂಬಕೋನ ತ್ರಿಭುಜವನ್ನು ಡ್ರಾ ಮಾಡ್ಕೊಳ್ಳೋಣ. ಲಂಬಕೋನ ತ್ರಿಭುಜದಲ್ಲಿ ವಿಕೀರ್ಣ ಅಂದರೆ ಈ ಬಾಹು ಇದು ಎಷ್ಟಿರುತ್ತೆ ಅಂತ ಹೇಳಿದರೆ 6 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಇವು ಅನುಕ್ರಮವಾಗಿ 4 ಮತ್ತು 5 ಅಂತ ಹೇಳಿದ್ದಾರೆ. ಇದನ್ನು ಎಲ್ಲಾನ ಕೂಡಿದರೆ ನಮಗೇನು ಬರುತ್ತೆ? ಸುತ್ತಳತೆ ಬರುತ್ತೆ. ಎಷ್ಟಾಗುತ್ತೆ? 6, 5, 11, 4, 15 ಸೆಂಟಿಮೀಟರ್ ಆಗುತ್ತೆ. ಇದಕ್ಕೆ ಉತ್ತರ ಏನು? 15 ಸೆಂಟಿಮೀಟರ್. ಸರಿನಾ? ತದನಂತರ ಪ್ರಶ್ನೆ 9. 7 ಮೀಟರ್ ಉದ್ದವಿರುವ ಚೌಕಾಕೃತಿಯ ನೆಲದ ವಿಸ್ತೀರ್ಣ ಅಂತ ಕೇಳಿದರೆ ಇದಕ್ಕೆ ನಮಗೆ ಸೂತ್ರ ಗೊತ್ತು. ವಿಸ್ತೀರ್ಣದ ಸೂತ್ರ ಏನು? ಚೌಕದ್ದು ಉದ್ದ ಇಂಟು ಉದ್ದನ. ನಮಗೇನು ಕೊಟ್ಟಿದ್ದಾರೆ? 7 ಕೊಟ್ಟಿದ್ದಾರೆ. 7 ಇಂಟು 7 ಅಂದರೆ 7 7 49. ಆಮೇಲೆ ಏನಂದರೆ ಮೀಟರಲ್ಲಿ ಕೊಟ್ಟಿದ್ದಾರೆ. ಇದೇನಾಗುತ್ತೆ? ಮೀಟರ್ ಸ್ಕ್ವಯರ್ ಆಗುತ್ತೆ. ಉತ್ತರ ಏನು? 49 ಮೀಟರ್ ಸ್ಕ್ವಯರ್. ಸರಿನಾ? ಪ್ರಶ್ನೆ 10. ಒಂದು ಚೌಕಾಕೃತಿಯ ಸುತ್ತಳತೆಯೇ 64 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಅಂತ ಹೇಳಿದರೆ ನಮಗೆ ಇಲ್ಲಿ ಏನು ಕೊಟ್ಟಿಲ್ಲ? ಚೌಕಾಕೃತಿಯ ಸುತ್ತಳತೆ ಕೊಟ್ಟಿದ್ದಾರೆ, ಬಟ್ ಅದ್ರ ಬಾಹು ಗೊತ್ತಿಲ್ಲ ನಮಗೆ. ಆದರೆ ಏನು ಮಾಡಬೇಕು ಅಂದರೆ 64 ಡಿವೈಡೆಡ್ ಬೈ 4 ಮಾಡಿದರೆ ನಮಗೇನು ಬರುತ್ತೆ? ಒಂದೊಂದು ಬಾಹು 16 ಸೆಂಟಿಮೀಟ್ರ್ ಇದ್ದಂಗೆ. 16 16 16ನ ಕೂಡಿದರೆ ಏನಾಗುತ್ತೆ? 64 ಸುತ್ತಳತೆ ಬರುತ್ತೆ. ಆದರೆ ವಿಸ್ತೀರ್ಣವನ್ನು ಕಂಡುಹಿಡ್ರಿ ಅಂತಂದರೆ ಈಗ ನಮ್ಗೆ ಆಲ್ರೆಡಿ ಗೊತ್ತು ಉದ್ದ ಇಂಟು ಉದ್ದ ಅಂತ. 16 ಇಂಟು 16 ಮಾಡಬೇಕು. ಅವಾಗ ನಮಗೇನು ಬರುತ್ತೆ? 256 ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತೆ. ಇದಕ್ಕೆ ಉತ್ತರ ಏನು ಗೊತ್ತಾ? 256 ಸೆಂಟಿಮೀಟರ್ ಸ್ಕ್ವೇರ್. ಸರಿನಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ಫಸ್ಟ್ ನಮ್ಗೇನು ಮಾಡಿದ್ದಾರೆ? ಸುತ್ತಳತೆಯನ್ನು ಕೊಟ್ಟಿದ್ದಾರೆ. ಸುತ್ತಳತೆ ಅಂದರೆ ನಮಗೆ ಬಾಹುಗಳ ಬಗ್ಗೆ ಹೇಳಿಲ್ಲ. 64 ಬರಬೇಕಂದ್ರೆ ಎಲ್ಲ ಬಾಹುಗಳಿಗೆ ಸಮವಾಗಿ ಹಂಚಬೇಕು. ಆದ್ದರಿಂದ ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ 16 16 ಆಗುತ್ತೆ. 16 ಬಂದಿದೆ ಅಂದರೆ ವಿಸ್ತೀರ್ಣವನ್ನು ಮಾಡಬೇಕು ಅಂದರೆ ಉದ್ದ ಇಂಟು ಉದ್ದ. 16 ಇಂಟು 16 ಮಾಡಿದರೆ 256 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಈಗ ಪ್ರಶ್ನೆ 11. 2 ಬಾಹುಗಳ ಅಳತೆ 14 ಸೆಂಟಿಮೀಟರ್ ಮತ್ತು 16 ಸೆಂಟಿಮೀಟರ್ ಇರುವ ತ್ರಿಭುಜದ ಸುತ್ತಳತೆ 36 ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಅಳತೆಯನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇಲ್ಲೇನು ಮಾಡಿದ್ದಾರೆ ಅಂದರೆ ಒಂದು ತ್ರಿಭುಜ ಕೊಟ್ಟಿದ್ದಾರೆ. ತ್ರಿಭುಜದಲ್ಲಿ 2 ಬಾಹುಗಳನ್ನು ಮಾತ್ರ ಕೊಟ್ಟಿದ್ದಾರೆ. ಮೂರನೇ ಬಾಹುವನ್ನು ನಮಗೆ ಕಂಡುಹಿಡಿಯಲು ಹೇಳಿದ್ದಾರೆ. ಇದು 14 ಸೆಂಟಿಮೀಟರ್ ತೆಗೆದುಕೊಳ್ಳೋಣ, ಇದನ್ನು 16 ಅಂದ್ಕೊಳ್ಳೋಣ. ಬಟ್ ನಮಗೇನು ಮಾಡಿದ್ದಾರೆ? ಇದನ್ನು ಮೂರನೇ ಬಾಹು ಗೊತ್ತಿಲ್ಲ, ಬಟ್ ಸುತ್ತಳತೆ ಕೊಟ್ಟಿದ್ದಾರೆ ಏನಂತ? 36 ಸೆಂಟಿಮೀಟರ್ ಅಂತೇಳಿ. ಆದ್ದರಿಂದ 36 = 14 ಪ್ಲಸ್ 16 ಅಂತ ತಗೊಳ್ಳೋಣ. ಇದು ಯಾವ್ದು ಗೊತ್ತಿರಲ್ಲ ಅದನ್ನು ಎಕ್ಸ್ ಅಂತ ಇಟ್ಕೊಳ್ಳಿ. ಇವಾಗ ಇದನ್ನು ಆ್ಯಡ್ ಮಾಡಿ ಇದ್ರೊಳಗೆ ಮೈನಸ್ ಮಾಡಿದರೆ ನಮಗೇನು ಬರುತ್ತೆ? ಉತ್ತರ ಬರುತ್ತೆ. 14 + 16 ಅಂದರೆ 30 ಆಯಿತು. ಈ 30ನ್ನು ಈ ಕಡೆ ಕಳಿಸಿದರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಮೈನಸ್ ಆದರೆ 36ರಲ್ಲಿ 30ನ್ನು ಕಳೆದ್ರೆ ಎಷ್ಟು ಉಳಿಯುತ್ತೆ? 6 ಉಳಿಯುತ್ತೆ. ಆದ್ದರಿಂದ ಇದರ ಉತ್ತರ 6 ಸೆಂಟಿಮೀಟರ್ ಆಗುತ್ತೆ. ಅರ್ಥ ಆಯ್ತಾ?
ಇವಾಗ ಪ್ರಶ್ನೆ 12. 12 ಸೆಂಟಿಮೀಟರ್ ಅಗಲ ಮತ್ತು 8 ಸೆಂಟಿಮೀಟರ್ ಉದ್ದ ಇರುವ ಆಯತಾಕಾರದ ಜಮೀನಿನ ಸುತ್ತಳತೆ ಎಂದು ಹೇಳಿದ್ದಾರೆ. ಇಲ್ಲಿ ನಮಗೆ ಅಗಲ ಮತ್ತು ಉದ್ದವನ್ನು ನೀಡಿದರೆ ಸುತ್ತಳತೆಯನ್ನು ಕಂಡುಹಿಡಿಯಲು ಹೇಳಿದ್ದಾರೆ. ಆಯತಾಕಾರ ಅಂದರೆ ಆಯತವನ್ನು ಹಾಕ್ಕೊಂಡು, ಸುತ್ತಳತೆ ಅಂದರೆ ಇವುಗಳನ್ನು ಆ್ಯಡ್ ಮಾಡಿದರೆ ನಮಗೆ ಉತ್ತರ ಬರುತ್ತೆ. ಆಯತವನ್ನು ತಗೊಳ್ಳೋಣ. ಒಂದು ಏನು ಕೊಟ್ಟಿದ್ದಾರೆ, ಅಗಲ 12 ಅಂತ ಕೊಟ್ಟಿದ್ದಾರೆ, 8 ಉದ್ದ ಕೊಟ್ಟಿದ್ದಾರೆ. ಇವುಗಳನ್ನ ಇಲ್ಲಿನೂ 12 ಇರುತ್ತೆ, ಇಲ್ಲಿ 8 ಇರುತ್ತೆ. ಕೂಡಿಸಿದರೆ ಎಷ್ಟು ಬರುತ್ತೆ ಅಂದರೆ 40 ಬರುತ್ತೆ. ಇದಕ್ಕೆ ಉತ್ತರ ಎಷ್ಟಾಗುತ್ತೆ? 40 ಸೆಂಟಿಮೀಟರ್. ನೆಕ್ಸ್ಟ್ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಆಯತದ ಸುತ್ತಳತೆಯ ಸೂತ್ರ ಉದ್ದ ಪ್ಲಸ್ ಅಗಲ. ನೆಕ್ಸ್ಟ್, ಚೌಕದ ಸುತ್ತಳತೆ 4 ಇಂಟು ಉದ್ದ. ಆಯತದ ವಿಸ್ತೀರ್ಣ ಉದ್ದ ಇಂಟು ಅಗಲ. ಚೌಕದ ವಿಸ್ತೀರ್ಣ ಉದ್ದ ಇಂಟು ಉದ್ದ. ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ. ಇಲ್ಲಿ ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದರೆ ಸುತ್ತಳತೆ ಅಂದರೆ ಒಂದು ಬಹುಭುಜಾಕೃತಿಯ ಎಲ್ಲ ಬಾಹುಗಳ ಉದ್ದಗಳ ಮೊತ್ತ ಅಂತ ಕರಿತೀವಿ. ನೆಕ್ಸ್ಟಿಗೆ ವಿಸ್ತೀರ್ಣ ಅಂದರೆ ಆವೃತ ಆಕೃತಿಯಿಂದ ಸುತ್ತುವರೆದ ಅಥವಾ ಆವರಿಸಿದ ಪ್ರದೇಶದ ಅಳತೆಯನ್ನು ನಾವು ಏನಂತ ಕರಿತೀವಿ ಅಂದರೆ ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಕೆಳಗಿನ ಪ್ರಶ್ನೆಗಳು ಏನು ಕೊಟ್ಟಿದ್ದಾರೆ ಅಂದರೆ ಚೌಕದ ವಿಸ್ತೀರ್ಣದ ಸೂತ್ರವನ್ನು ಬರೆಯಿರಿ ಅಂತಂದಿದ್ದಾರೆ. ಚೌಕದ ವಿಸ್ತೀರ್ಣದ ಸೂತ್ರ ಉದ್ದ ಇಂಟು ಉದ್ದ. ಆಯತದ ವಿಸ್ತೀರ್ಣ ಸೂತ್ರ ಅಂತ ಕೇಳಿದರೆ ಅಗಲ ಇಂಟು ಉದ್ದ. ಮುಂದಿನ ವಿಡಿಯೋದಲ್ಲಿ ನಾವು 2 ಮಾರ್ಕ್ಸು ಮತ್ತು 3 ಮಾರ್ಕ್ಸು ಮತ್ತು 4 ಮಾರ್ಕ್ಸಿನ ಪ್ರಶ್ನೆಗಳನ್ನು ಬಿಡಿಸೋಣ. ಧನ್ಯವಾದಗಳು.